ನಳಿ ಬಾಡಿಗೆಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸೊ ತುಳಸಿ ಪೂಜೆ ಯಾವ ಥರ ಇರುತ್ತೆ, ಹೇಗೆ ಇರುತ್ತೆ ಅಂತೆಲ್ಲ ಈ ವ್ಲಾಗಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿ, ಅದರ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಪೂಜೆ ಆಗಿರ್ಬೋದು ಎಲ್ಲನೂ ಈ ವ್ಲಾಗಲ್ಲಿ ಶೂಟ್ ಮಾಡಿದ್ದೀನಿ. ಮುಂಚೆ ಪ್ರಿಪರೇಷನ್ಸ್ ಆಗಿರ್ಬೋದು ಎಲ್ಲನೂ ವ್ಲಾಗಲ್ಲಿ ಶೂಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡಾಗಲ್ಲ, ಸ್ವಲ್ಪ ಚಪ್ಪರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ವಿ. ಸೊ ಯಾವ ಥರ ಇತ್ತು ಅಂತೇಳಿ ನೀವು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಗಿರೋ ನಿಮ್ಮ ಮನೇಲಿ ತುಳಸಿ ಹಬ್ಬ ಯಾವ ಥರ ಇತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ತಡ ಮಾಡಿ ಬೇಡ, ಹೋಗಿ ಬೇಗ ನೋಡ್ಕೊಂಡು ಬನ್ನಿ. ಸೊ ಇದು ನಮ್ಮ ಮನೆಯ ತುಳಸಿ ಕಟ್ಟೆ ಅಂತ ಹೇಳ್ಬೋದು. ಸೊ ಇದು ನಾರ್ಮಲಾಗಿ ಅದು ತುಳಸಿ ಗಿಡ ಏನಾಗಿದೆ ಅಂದರೆ ಫುಲ್ ಕೆಳಗಡೆಯಿಂದ ಕಡ್ಡಿ ಎಲ್ಲ ಬಂದ್ಬಿಟ್ಟು ಮೇಲೆಗಡೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಮಮ್ಮಿಗೆ ಕಟ್ ಮಾಡೋಕ್ಕೂ ಇದಾಗ್ದಿರ ಅದನ್ನು ಹಂಗೆ ಬಿಟ್ಟಿದ್ದಾರೆ. ಸ್ವಲ್ಪ ಉದ್ದ ಹೋಗಿ ಆಮೇಲೆ ಚೆನ್ನಾಗಿ ಬಂದಿದೆ, ಹಂಗಾಗಿ ಹಂಗೆ ಬಿಟ್ಟು ಅರ್ಷಿತಾ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಪಾಪ ಅವಳಿಗೂ ವೀಕ್ ಆಫ್ ಏನಿರಲಿಲ್ಲ, ಕೆಲಸ ಇತ್ತು, ಮಾರ್ನಿಂಗ್ ಶಿಫ್ಟ್ ಬೇರೆ ಇದ್ದಿದ್ದು. ಶಿಫ್ಟ್ ಕೆಲಸ ಮಾಡಿಕೊಂಡೆ, ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ಲು ಪಾಪ. ಆಮೇಲೆ ಸ್ವಲ್ಪ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿದೆ. ಪಾಪ ಅವಳೇ ಎಲ್ಲ ಚಪ್ಪರ ಎಲ್ಲ ಹಾಕಿ ಮಾಡ್ಕೊಂಡಿದ್ದು. ಬಿಕಾಸ್ ಅಪ್ಪಗೂ ಫಸ್ಟ್ ಶಿಫ್ಟ್ ಇದ್ದಿದ್ದರಿಂದ ಪಾಪ ಆಫೀಸ್ಗೆ ಹೋಗಿದ್ರು. ಬಂದ ಮೇಲೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಪಪ್ಪಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಕಾಲ್ ಬಂದಿತ್ತು, ಹಂಗಾಗಿ ಹೊರಗಡೆ ಹೋದರು. ಪಪ್ಪನೂ ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹರ್ಷಿತಾ ನಾನು ಸ್ವಲ್ಪ ಸೇರಿಕೊಂಡು ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವಳಿಗೆ ಬಂದು ಫ್ರೈಡೇ ಸ್ಯಾಟರ್ಡೇ ವೀಕ್ ಆಫ್ ಇರೋದು ಈ ಶಿಫ್ಟಿಂದ. ಹಾಗಾಗಿ ನಮಗೆ ಗೊತ್ತಾಗಿದೆ ಮಂಡೇ ಅನಿಸುತ್ತೆ ನಮ್ಗೆ ನಾಳೆ ತುಳಸಿ ಹಬ್ಬ ಅಂತ ಗೊತ್ತಾಗಿದ್ದು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಸಡನ್ನಾಗಿ ನಮಗೆ ಅದು ನೀಲಗಿರಿದು ಮರ ಸಹ ಸಿಗಲಿಲ್ಲ. ಈ ಥರ ಚೆಕ್ಕೆ ಪೀಸು ವುಡ್ ಪೀಸ್ ಇತ್ತು, ನಮ್ಮನೆ ಪಕ್ಕನೇ ವುಡ್ ವರ್ಕ್ ಮಾಡ್ತಾರಲ್ಲಿ, ಹಂಗಾಗಿ ಅಲ್ಲಿ ಪೀಸ್ ಎಲ್ಲ ಕೊಟ್ಟಿದ್ರು. ಇವಾಗ ಪಾಪಗೂ ನಾವು ನೀರು ಕಾಯಿಸೋಕ್ಕೆ ಒಲೆಯಲ್ಲೇ ಕಾಯಿಸ್ತಿರೋದಲ್ವಾ, ಸೊ ಈ ಥರ ಪೀಸ್ ಎಲ್ಲ ಇತ್ತು ಮನೆಯಲ್ಲೇ. ಹಾಗಾಗಿ ಈ ಪೀಸ್ಗಳಲ್ಲೇ ನೀಟಾಗಿ ನಾನು ಅವಳು ಮ್ಯಾನೇಜ್ ಮಾಡಿಕೊಂಡು ಈ ಥರ ಕಟ್ಟಿ ಮಾಡ್ಕೊಂಡ್ವಿ. ಸೊ ನಾವೇನು ಮಾಡ್ಕೊಂಡ್ರೆ ಅಂದರೆ ನಾರ್ಮಲ್ ಉದ್ದ ಈ ಥರ ಬರುತ್ತಲ್ಲ ಆ ಥರ ಚಪ್ಪರ ಹಾಕೋದು ಬೇಡ, ಈ ಥರ ಮನೆ ಥರ ಟೆಂಟ್ ಥರ ಆ ಥರ ಮಾಡೋಣ ಅಂತ ಚೆನ್ನಾಗಿತ್ತು ಅಂತೆ. ಸೊ ಕೋಲೆಲ್ಲ ಕಟ್ಟಿ ಚೆನ್ನಾಗಿ ಬಂದಿತ್ತು. ತುಂಬ ಜನ ಮಾಡೋರು ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಳಸಿ ಕಟ್ಟೆಗೆ ದೇವಿಗೆ ಎಲ್ಲ ಸ್ಯಾರಿ ಎಲ್ಲ ಉಡಿಸಿ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನಮ್ಮ ಕೈಲಿ ನಾವು ಎಷ್ಟಾಗುತ್ತೋ ಅಷ್ಟು ಈ ಸತಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ರೆ ಸ್ವಲ್ಪ ಮುಂಚೆನೇ ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಅದನ್ನೇ ಹರ್ಷಿತಾ ಹೇಳ್ತಾಯಿದ್ಲು, ನೆಕ್ಸ್ಟ್ ಸತಿಯಿಂದ ನೀಟಾಗಿ ಮಾಡಬೇಕು ಅಂತ. ಸೊ ಅಮ್ಮಗೆ ಅದನ್ನೇ ಹೇಳ್ತಿದ್ದೆ, ನೆಕ್ಸ್ಟ್ ಸತಿಯಿಂದ ನಾನು ಅಲ್ಲಿ ಮಾಡ್ತೀನಿ, ನೀವು ಇಲ್ಲಿ ಮಾಡಿ ಅಂತ ಹೇಳ್ತಾಯಿದ್ದೆ. ಸೊ ಇಷ್ಟು ಮಾತ್ರ ನೀಟಾಗೆಲ್ಲ ಕಟ್ಟಿ ನೋಡಿ, ನಾವು ಈಗ ನೆಕ್ಸ್ಟು ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡಿದ್ದೀನಿ. ಕೋಲಲ್ಲಿ ಈ ಥರ ಮಾಡಿ ಕಟ್ಟಿ ಎಲ್ಲ ಬಿಟ್ಟಿದ್ವಿ. ಪಪ್ಪ ಬರ್ತಾರೆ ಅಂತ ಫಸ್ಟ್ ಶಿಫ್ಟು ಅಂತ ಅಂದ್ಕೊಂಡು ಇಷ್ಟು ಮಾಡಿ ಇಟ್ಟಿದ್ವಿ. ಪಪ್ಪ ಬಂದು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹಂಗೆ ಆಟೋಮೆಟಿಕ್ಕಾಗಿ ಬಂದು ಹೋದರು. ಸೊ ಇಲ್ಲಿ ಗರಿ ತಂದು ಕೊಟ್ಟಿದ್ದಾರೆ. ನಾನು ಹೇಳ್ದಾಗೆ ಅರ್ಜಿದಾಗೂ ಕೆಲಸ ಇತ್ತು, ಅವಳಿಗೆ ವೀಕ್ ಆಫ್ ಇಲ್ದಿದ್ದರಿಂದ ಸ್ವಲ್ಪ ಅವಳಿಗೂ ಬ್ಯಾಂಕ್ ಹತ್ರ ಹೋಗಬೇಕಾಗಿತ್ತು. ಹಂಗಾಗಿ ಬ್ಯಾಂಕ್ ಹತ್ರ ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಕತ್ಲೆನೇ ಆಗೋಗಿತ್ತು. ಆಮೇಲೆ ಅದು ಚಪ್ಪರದೆಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟರಲ್ಲಿ ಡಿಲೇನೇ ಆಗೋಯಿತು ತುಂಬ. ನಿನ್ನೆ ಬೇರೆ ಕ್ಲೈಮೇಟ್ ತುಂಬಾ ಒಂಥರ ವಿಚಿತ್ರವಾಗಿತ್ತು. ಫುಲ್ ಮೋಡ ಮಂಜು, ಆಮೇಲೆ ಮಳೆ ಬರೋ ಥರನೇ ಇರ್ತಾಯಿತ್ತು. ಹಂಗಾಗಿ ಅಮ್ಮ ಸ್ವೆಟ್ರ್ ಹಾಕೊಂಡು ನೀಟಾಗಿ ಬೆಚ್ಚಗೆ ಟೊಪ್ಪಿ ಹಾಕ್ಕೊಂಡು ಹೋಗು, ಔಟ್ಸೈಡ್ ಹೋಗಂಗಿದ್ರೆ ಅಂದರೆ ನೀನು ಹೋಗಬೇಡ ಮಾಡಬೇಡ ಅಂತೆಲ್ಲ ಮಾಡ್ತಿದ್ರು. ಹಂಗಾಗಿ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನೀಟಾಗಿ ಟೊಪ್ಪಿ ಸ್ವೆಟ್ರೆಲ್ಲ ಹಾಕ್ಕೊಂಡು ಔಟ್ಸೈಡ್ ಹೋಗಿ ಅವಳಿಗೂ ಹೆಲ್ಪ್ ಮಾಡ್ತಾಯಿದ್ದೆ. ಪಾಪ ಅವಳು ಒಬ್ಬಳೇ ಮಾಡ್ತಾಯಿರ್ತಲ್ಲಲ್ವ, ಹಂಗಾಗಿ ಒಬ್ಬಳೇ ಹಿಂಗೆ ಬಿಡೋದು ನೋಡಿಕೊಂಡು ಅಂತೇಳಿ ಅವಳ ಜೊತೆ ಹೋಗಿ ನೀಟಾಗಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ. ನನಗೆ ಎಷ್ಟಾಗುತ್ತೋ ನಾನು ಸಪೋರ್ಟ್ ಮಾಡಿದೆ. ಅವಳು ಆರಾಮಾಗಿ ಅವಳು ನೀಟಾಗಿ ಟೈ ಮಾಡ್ಕೊಂಡಿಲ್ಲ, ಗರಿ ಹಾಕೋದೆಲ್ಲ ಇತ್ತಲ್ಲ ಅದನ್ನೇ ನೀಟಾಗಿ ಮಾಡಿದ್ರು. ಇನ್ನು ಒಳಗಡೆ ಏನು ಕೆಲಸ ಇರುತ್ತೋ ಜಸ್ಟ್ ದೀಪ ಹಚ್ಚೋದು ಅದು ಇದು ಅಮ್ಮ ಕೈಲಿ ಏನಾಗುತ್ತೋ ಅಮ್ಮನೂ ಸಪೋರ್ಟ್ ಮಾಡ್ತಾಯಿದ್ರು. ಗರಿ ಎಲ್ಲ ಹೊಡ್ಕೊಡೋದು ಅದೆಲ್ಲ ಅಮ್ಮ ಮಾಡ್ತಾಯಿದ್ರು. ಮನೆ ಹತ್ರ ಅಂತೂ ಹುಡುಗರ ಪಡೆ ಹೇಳೋಕ್ಕಾಗಲ್ಲ ಗೈಸ್, ಎಷ್ಟು ಜನ ಇದ್ದಾರೆ ಅಂದರೆ. ಇನ್ನೂ ನಾವು ವಿಡಿಯೋದಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ, ಅವ್ರು ಇನ್ನೂ ಕಮ್ಮಿ ಹೇಳ್ಬೇಕಂದ್ರೆ ಎಲ್ಲರೂ ಜಾಯಿನ್ ಆದರೆ ಎಷ್ಟು ಜನ ಇರ್ತಾರೆ ಅಂದರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಾಗೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಆಟ ಆಡೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಅಮ್ಮಗೂ ಹೇಳ್ತಿದ್ದಾರೆ, ಪಾಪುಗೆ ಇಲ್ಲಿ ಅಡ್ಜಸ್ಟ್ ಆಗಿಬಿಟ್ರೆ ಅವಳು ಅಲ್ಲಿ ಬಂದು ಸೆಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳ್ತಾಳೆ. ಇಲ್ಲಿ ಚೆನ್ನಾಗಿ ಎಲ್ಲ ಚಿಕ್ಕ ಪುಟ್ಟಾಣಿ ಮಕ್ಕಳಲ್ಲಿ ಆಮೇಲೆ ಆಟ ಆಡ್ಸೋಕ್ಕೆ ಎಲ್ಲ ತುಂಬ ಜನ ಇದ್ದಾರೆ. ಇಲ್ಲಿ ಅಲ್ಲಿ ಹೋದ್ಮೇಲೆ ನಮ್ಮದು ಏರಿಯಾ ಇರೋದು ಬಂದು ಲೇಔಟ್ ಥರ, ಯಾರೂ ಬರಲ್ಲ, ಅಲ್ಲಿ ಒಬ್ಬರೇ ಮನೇಲಿ ಇರಬೇಕು. ನನಗೆ ಬೋರ್ ಆಗಿಬಿಡುತ್ತೆ. ಇಲ್ಲಿಂದ ಅಲ್ಲಿ ಹೋದ್ರೆ ನನಗೇನೆ ಹಿಂಸೆ ಅಂತ ಅನ್ಸ್ಬಿಡುತ್ತೆ. ಒಂದು 2 to 3 days ಬೇಕಾಗುತ್ತೆ ಅಡ್ಜಸ್ಟ್ ಆಗಿಬಿಡೋಕ್ಕೆ. ಬಿಕಾಸ್ ಇಲ್ಲೆಲ್ಲರೂ ಇರ್ತಾರೆ, ಅವರು ಇವರು ಬರ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅಲ್ಲೋದ್ರೆ ಒಂಥರ ಲೋನ್ಲಿ ಫೀಲ್ ಆಗಿಬಿಡುತ್ತೆ. ಅತ್ತೆ ಮಾವನೂ ಅವರು ಹೋಟ್ಲಿಗೆ ಹೋಗ್ಬಿಡ್ತಾರೆ. ಹಂಗಾಗಿ ಅದನ್ನ ಹೇಳ್ತಾರೆ. ನನಗೂ ಪಾಪುಗೆ ಅಮ್ಮ ಅದನ್ನ ಹೇಳ್ತಾಯಿದ್ರು, ಪಾಪುನ ಔಟ್ಸೈಡೆಲ್ಲ ಬಿಟ್ಟು ಇಲ್ಲೆಲ್ಲ ನೋಡ್ಕೊಂಡಿರ್ತೀವಿ, ಅಲ್ಲಿ ಹೋದ್ಮೇಲೆ ಒಬ್ಬಳೇ ಹೆಂಗಿರ್ತಾಳೆ ಅಂತ ಹೇಳ್ತಾಯಿದ್ರು.
ಸೊ ನೋಡೋಣ ಇನ್ನೂ ಬೇಡಮ್ಮ ಅಂತ ಅದನ್ನೇ ಹೇಳ್ತಾ ಇದ್ದೆ. ನನಗೊಂದು ಮಗಳನ್ನ ಹಂಗೆ ಬೆಳೆಸೋಕ್ಕೆ ನನಗೂ ಇಷ್ಟ. ಬಿಕಾಸ್ ಅವರು ಚಿಕ್ಕ ಮಕ್ಕಳಿಂದನೇ ಎಲ್ಲ ಏನು ಕಷ್ಟ ಸುಖ ಏನಿರುತ್ತೋ ಎಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹಿಂಗೆ ಕಷ್ಟ ಸುಖದಲ್ಲಿ ಸಾಕಿದ್ದಾರೆ, ಅವರು ಅದೇ ಥರನೇ ಬೆಳಿಬೇಕು. ಇವಾಗಲಿಂದನೇ ಐಫೈ ಫುಲ್ ಬ್ರ್ಯಾಂಡೆಡ್ ಕ್ಲಾತ್ಸ್ ಎಲ್ಲ ನೀವು ತೋರಿಸ್ಬಿಟ್ರೆ ಅವ್ರ ಕಷ್ಟ ಅನ್ನೋದೇನು ಅಂತಲೇ ಗೊತ್ತಾಗಲ್ಲ. ಆಮೇಲೆ ಒಂದು ದಿವಸ ಕಷ್ಟ ಫೇಸ್ ಮಾಡಬೇಕಾದ್ರೆ ಅವ್ರು ಎಷ್ಟು ಹಿಂಸೆ ಪಡ್ತಾರೆ ಅಂತ ಆಮೇಲೆ ಬೇಕಾಗಿಲ್ಲ. ಹಾಗಾಗಿನೇ ಇವಾಗಲಿಂದನೇ ಕಷ್ಟ ಏನು ಅಂತ, ಒಂದೊಂದು ರೂಪಾಯಿಗೂ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಹಾಗಾಗಿನೇ ಇನ್ನೂ ವಿಷಯಕ್ಕೆ ಬಂದರೆ ಏನು ಬೇಕೋ ತಿನ್ನಲಿ, ಹೊಟ್ಟೆ ತುಂಬ ಊಟ ಹಾಕಿ ಬೆಳೆಸೋಣ. ಆದರೆ ಜೀವನ ನನಗೆ ಬೇಡ ಅಂತ ನಾನು ಫಸ್ಟ್ ಟೈಮ್ ಮಮ್ಮಿಗೆ ಅದನ್ನೇ ಹೇಳ್ತಾ ಇರ್ತೀನಿ. ನಾವೇನೇನು ಕಷ್ಟ ನೋಡಿದ್ದೀವಿ, ನಾವೇನೇನು ಚಿಕ್ಕ ಹುಡುಗರಿಂದ ಎಲ್ಲ ಇದು ಮಾಡಿದ್ದೀವಿ, ಇವಾಗ ನಾವೆಷ್ಟು ಕಷ್ಟಪಟ್ಟಿರ್ತೀರೋ ಆಮೇಲೆ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇದ್ದೆ. ಸೊ ಎಸ್, ಇವಾಗ ಆಲ್ಮೋಸ್ಟ್ ಚಪ್ರ ಹಾಕಿದೆಲ್ಲ ಫಿನಿಶ್ ಆಯಿತು, ಕಂಪ್ಲೀಟ್ ಆಗಿದೆ. ಸೊ ಇವಾಗ ದೀಪ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ದೀಪನ ನೀಟಾಗಿ ಹೊಸದು ತಗೊಬಂದು ಹರ್ಷಿತ ಇವಾಗ ಹೋಗಿ. ಸೊ ಒಂದು ಆ ಕಡೆ ಕಟ್ಟೆ ಥರ ಇದೆಯಲ್ಲ ಹಿಂಗೆ, ಅಲ್ಲಿ ಒಂದು 4 ದೀಪ ಹಚ್ಚೋಣ ಅಂತ ರೆಡಿ ಮಾಡ್ಕೋಬೇಕು. ಇವಾಗ ಬನ್ನಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಏನಕ್ಕೆ ಹಾಕೋಣ ಹೇಳಿ? ಬಾಡಿಗೆಲ್ಲ ದೀಪಕ್ಕೆ ಹಾಕೋಣ ಎಣ್ಣೆ, ಬನ್ನಿ. ಸೊ ಇವಾಗ ದೀಪಗಳೆಲ್ಲ ರೆಡಿ ಆಗಿದೆ, ಎತ್ಕೊಂಡು ಜೋಡಿಸೋಣ. ಅಲ್ಲಿ ಮಮ್ಮಿ ತಟ್ಟೆಗೆಲ್ಲ ಜೋಡಿಸ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಟೈಮ್ ಆಗೋಗಿದೆ, ಬೇಗ ಬೇಗ ಮಾಡ್ತಾಯಿದ್ದೀವಿ ಎಲ್ಲ. ಮಮ್ಮಿ ಆಲ್ರೆಡಿ ಬಾಗಿಲೆಲ್ಲ ತೊಳೆದು ಅರ್ಶಿನ ಮೇಲೆ ಇಟ್ಟು ರಂಗೋಲಿ ಹಾಕ್ತಾಯಿದ್ದಾರೆ. ಸೊ ಉದಂಟಿ ಕೋಸ್ಬಿಟ್ಟು ತಂದು ಕೊಟ್ಟವ್ರೆ ಹಾರ, ಚೆನ್ನಾಗಿದೆ ನೋಡಿ. ಸೊ ಇನ್ನೊಂದು ಹಾರ ಇದೆ, ಇವಾಗ ಹರ್ಷಿತಾ ಹಾಕ್ತಾಯಿದ್ದಾಳೆ. ಆಲ್ಮೋಸ್ಟ್ ಇಷ್ಟು ರೆಡಿ ಆಗಿದೆ. ಚಪ್ರ ಯಾರಾದರೂ ಮದುವೆ ಕಾಂಟ್ರಾಕ್ಟ್ ಇದ್ದರೆ ಚಪ್ರ ಹಾಕೋಕ್ಕೆ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ, ನಾವು ಚಪ್ರ ಹಾಕ್ತೀವಿ. ಈ ಮಟ್ಟಿಗೆ ಹಾಕಿದ್ದೀವಿ ಚಪ್ರ. ಆ ಕಡೆ ಕಿತ್ಕೊಂಡು ಈ ಕಡೆ ಮುಚ್ಕೊಂಡು ಮಕ್ಕೊಡಿತಾರೆ, ಆಮೇಲೆ ಮಕ್ಕೊಡಿತಾರೆ ಯಾರಾದರೂ ಚಪ್ರ ಹಾಕ್ತಿರೋ ಮದುವೆಗೆ. ಹಿಂಗೆ ನಿಮ್ಮ ಮನೇಲೆಲ್ಲ ತುಳಸಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ? ಹಾಗೆ ಯಾರಿಗೆಲ್ಲ ತುಳಸಿ ಹಬ್ಬ ಇಷ್ಟ ಅಂತ, ಹಾಗೆ ಅದೇ ರೀತಿ ಯಾಕೆ ತುಳಸಿ ಹಬ್ಬ ಮಾಡ್ತಾರೆ, ಮತ್ತು ತುಳಸಿಗೆ ಅವರ ಹಸ್ಬೆಂಡ್ ಅಂದರೆ ತುಳಸಿ ದೇವಿಯವರ ಗಂಡ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನನಗೆ, ನೋಡೋಣ ನಿಮಗೆಲ್ಲರಿಗೂ ಗೊತ್ತಿದ್ದೀನ ನೋಡೋಣ. ಸೊ ಪ್ರಸಾದಕ್ಕೆ ರಸಾಯನ ಮಾಡಿಕೊಟ್ಟಿದ್ರು ಅಮ್ಮ. ಹರ್ಷಿತಾ ಆಮೇಲೆ ನೀಟಾಗೆಲ್ಲ ದೀಪ ಹಚ್ಚು ಪೂಜೆ ಮಾಡಿದ್ಲು. ಸೊ ನೋಡ್ಕೊಬನ್ನಿ ಪೂಜೆ ಎಲ್ಲ ಯಾವ ಥರ ಆಯಿತು ಅಂತ.
ವಿಕಿಕ ಓದ್ ಚೆನ್ನಾಗಿ ಅಂಟ್ಲಿ, ಚೆನ್ನಾಗಿ ಓದ್ಲಿ ಮಕ್ಕಳೆಲ್ಲ. ಹಾಯ್ ಎಷ್ಟೊತ್ತಿ ಆಯ್ತು ಮಾಡ್ತೀವಿ ಹೋಗ. ಯಾರು ಮಿತ್ತು ಏನು ಬೇಕು ನಿಂಕ? ಏನು ಬೇಕು ನಿಂಕ? ಬೈಲಿ ಪ್ರಸಾದ ಬೇಕಾ? ಹಾಯ್ ಆಯ್ ಅನ್ಬಿಡಿಲಿ, ನೋಡಿಲಿ ಆಯನ್ನು. ಹಾಯ್ ಅನ್ನು. ಹಾಯ್. ನಮ್ಮ ಮನೆ ಪಕ್ಕ ಇರೋ ಪಾಪು ಇದು ಪ್ರಸಾದ ಹೊಡ್ಕೊಂಡು ಬಂದವನೆ ಅಲ್ಲಮ್ಮ. ಮಿತು ಮಿತು ನೋಡಿಲಿ. ಹಾಯ್ ಅಕ್ಕ ಅನ್ನು ಮಾತಾಡು. ಹಾಯ್ ಅಕ್ಕ. ಕೈ ಅಡ್ಡ ಇಕ್ತಾವನೆಮ್ಮ. ಸೊ ಮಾರ್ನಿಂಗ್ ಒಂದು ಕ್ಲಿಪ್ ಹಂಗೆ ತೊಗೊಂಡೆ, ಬಿಕಾಸ್ ನೈಟ್ ನೀಟಾಗಿ ವಿಡಿಯೋ ಕಾಣಿಸಿರ್ಲಿಲ್ಲ. ಹಾಗೆ ನಮ್ಮ ಚೊಪ್ಪರ ಎಷ್ಟು ಚೆನ್ನಾಗಿದೆ ಅಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಮಾರ್ನಿಂಗ್ ನಿಮ್ಗೆ ತೋರಿಸೋಣ ಅಂತೇಳಿ. ಸೊ ನೋಡಿ ಎಷ್ಟು ಮಾತ್ರ ಇದೆ ಚಪ್ರ. ಆಗಲೇ ಹೇಳ್ದಂಗೆ ಕಾಂಟ್ಯಾಕ್ಟ್ ಯಾರಾದರೂ ಇದ್ದರೆ ಚಪ್ರ ಹಾಕೋಕ್ಕೆ ಕೊಡಿ, ಮದುವೆ ಕಾಂಟ್ಯಾಕ್ಟು, ಚಪ್ರ ಹಾಕ್ಕೊಡ್ತೀವಿ ಅಂತ ಹೇಳ್ತಾ ತುಳಸಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.